ನಮಸ್ತೆ ಸ್ನೇಹಿತರೆ, ಇಲ್ಲಿ ಮೊದಲ ಪ್ರಶ್ನೆ ನೋಡುವುದಾದರೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಆಯ್ಕೆಗಳು ನೋಡುವುದಾದರೆ ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಅಂಬೇಡ್ಕರ್, ಯಾರೂ ಅಲ್ಲ. ಇಲ್ಲಿ ಸರಿಯಾದಂಥ ಆಯ್ಕೆ ರಾಜೇಂದ್ರ ಪ್ರಸಾದ್. ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಅತ್ಯಂತ ಹಗುರ ಅನಿಲ ಯಾವುದು? ಪ್ರಶ್ನೆ ಏನಪ್ಪ ಅಂತಂದರೆ, ಅತ್ಯಂತ ಹಗುರವಾದಂಥ ಅನಿಲ ಯಾವುದು? ಆಯ್ಕೆಗಳು ಜಲಜನಕ, ಆಮ್ಲಜನಕ, ಹೀಲಿಯಂ, ಯಾವುದೂ ಅಲ್ಲ. ಸ್ನೇಹಿತರೆ, ಅತ್ಯಂತ ಹಗುರ ಆಯ್ಕೆಗಳು ಕೊಡಗು, ಬಳ್ಳಾರಿ, ಮೈಸೂರು, ಶಿವಮೊಗ್ಗ. ಇಲ್ಲಿ ಸರಿ ಆಯ್ಕೆ ನೋಡುವುದಾದರೆ ಗುಡುವಿ ಪಕ್ಷಿಧಾಮ ಕಂಡುಬರುವ ಜಿಲ್ಲೆ ಶಿವಮೊಗ್ಗ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವ ಜನಸಂಖ್ಯಾ ದಿನ ಯಾವಾಗ ಆಚರಿಸುತ್ತಾರೆ? ಪ್ರಶ್ನೆ ಏನಪ್ಪ ಅಂತಂದರೆ, ವಿಶ್ವ ಜನಸಂಖ್ಯಾ ದಿನ ಯಾವಾಗ ಆಚರಿಸುತ್ತಾರೆ? ಆಯ್ಕೆಗಳು ಜೂನ್ 5, ಮಾರ್ಚ್ 22, ನವೆಂಬರ್ 10, ಜುಲೈ 11. ಸ್ನೇಹಿತರೆ, ಇಲ್ಲಿ ವಿಶ್ವ ಜನಸಂಖ್ಯಾ ದಿನ ಯಾವಾಗ ಆಚರಿಸುತ್ತಾರೆ? ಸರಿ ಆಯ್ಕೆ ನೋಡುವುದಾದರೆ ಜುಲೈ 11 ವಿಶ್ವ ಜನಸಂಖ್ಯಾ ದಿನವನ್ನಾಗಿ ಆಚರಿಸುತ್ತಾರೆ. ಆಯ್ಕೆ 4 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ದಂಡೆಯ ಮೇಲಿದೆ. ಆಯ್ಕೆ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಅಸ್ಪೃಶ್ಯತೆ ನಿವಾರಣೆ ಕುರಿತು ತಿಳಿಸುವ ವಿಧಿ ಯಾವುದು? ಪ್ರಶ್ನೆ ಏನಪ್ಪ ಅಂತಂದರೆ, ಅಸ್ಪೃಶ್ಯತೆ ನಿವಾರಣೆ ಕುರಿತಾಗಿ ತಿಳಿಸುವಂಥ ವಿಧಿ ಯಾವುದಾಗಿದೆ? ಆಯ್ಕೆಗಳು 15ನೇ ವಿಧಿ, 16ನೇ ವಿಧಿ, 17ನೇ ವಿಧಿ, 20ನೇ ವಿಧಿ. ಸ್ನೇಹಿತರೆ, ಅಸ್ಪೃಶ್ಯತೆ ನಿವಾರಣೆ ಕುರಿತಾಗಿ ತಿಳಿಸುವಂಥ ವಿಧಿ ಯಾವುದಪ್ಪ ಅಂತಂದರೆ ಅದು 17ನೇ ವಿಧಿಯಾಗಿರುತ್ತದೆ. ಆಯ್ಕೆ ಸಿ ಸರಿಯಾದಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಸುಪೀರಿಯರ್, ಲದು, ಮೃತ್ಯು ಸರೋವರ ಯಾವುದೂ ಅಲ್ಲ. ಇಲ್ಲಿ ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಸುಪೀರಿಯರ್ ಸರೋವರ ಆಗಿರುತ್ತದೆ. ಆಯ್ಕೆ ಎ ಸರಿಯಾದಂಥ ಉತ್ತರ ಆಗಿದೆ.